ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಸಹಜವಾಗಿ ಮಕ್ಕಳುಗಳು ಗಲಾಟೆಯನ್ನು ಮಾಡ್ಕೊಳ್ತಾ ಇರ್ತವೆ. ಪಕ್ಕದ ಮನೆಯ ಮಕ್ಕಳ ಜೊತೆಗಾಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಸಹಜವಾಗಿ ಗಲಾಟೆಗಳನ್ನು ಮಾಡ್ಕೊಳ್ತವೆ. ಅದರಲ್ಲೂ ಕೂಡ ಏನೂ ಅರಿಯದ 4 ರಿಂದ 5 ವರ್ಷದ ಮಕ್ಕಳು ಗಲಾಟೆಯನ್ನು ಮಾಡಿಕೊಂಡ್ರೆ ಅದನ್ನು ಪೋಷಕರು ಯಾವ ರೀತಿಯಾಗಿ ಸಮಾಧಾನವನ್ನು ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಪರಿಜ್ಞಾನ ಇರಬೇಕಾಗುತ್ತೆ. ಒಂದು ವೇಳೆ ಅದನ್ನೇ ತುಂಬ ತಾರ್ಕಕ್ಕೆ ಹೇರುವ ರೀತಿಯಲ್ಲಿ ತೆಗೆದುಕೊಂಡ್ರೆ, ಅದನ್ನೇ ತುಂಬ ದೊಡ್ಡ ಗಲಾಟೆಯನ್ನಾಗಿ ಮಾಡಿಕೊಂಡು ಬಿಟ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ. ಆದರೆ ಅದನ್ನು ಮುಂದುವರೆದು ಮಕ್ಕಳನ್ನು ಸಾಯಿಸುವಂಥ ವಂಚನ ಹಾಕಿಬಿಟ್ರೆ, ಒಂದು ವೇಳೆ ಆ ರೀತಿಯಾಗಿ ನಡೆದುಕೊಂಡು ಬಿಟ್ಟರೆ ಖಂಡಿತವಾಗಿಯೂ ಪೊಲೀಸರ ಅತಿಥಿಯಾಗಿ ನಾವು ಜೈಲಿನ ಕಂಬಿಯನ್ನು ಎಣಿಸಬೇಕಾಗುತ್ತೆ. ಇಂಥದ್ದೇ ಒಂದು ಅಮಾನವೀಯ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಸ್ವಾತಿ ಮತ್ತು ಸೃಜನಾ ಅನ್ನುವಂಥ ಇಬ್ಬರು ಸ್ನೇಹಿತರಾಗಿ ಇರ್ತಾರೆ. ಇಬ್ಬರು ಸ್ನೇಹಿತರು ಅಕ್ಕಪಕ್ಕದಲ್ಲೇ ಒಂದು ಮನೆ ಇರುತ್ತೆ. ಇಬ್ಬರು ಕೂಡ ಓಡಾಟ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಕಳೆದ 7 ವರ್ಷದಿಂದ ಇವರ ಸ್ನೇಹ ತುಂಬಾ ಗಟ್ಟಿಯಾಗಿ ಬಿಟ್ಟಿರುತ್ತೆ. ಇಬ್ಬರಿಗೂ ಕೂಡ ಮಕ್ಕಳಿರ್ತಾವೆ. ಮಕ್ಕಳು ಒಂದು ದಿನ ಗಲಾಟೆಯನ್ನ ಮಾಡಿಕೊಳ್ತಾವೆ. ಗಲಾಟೆಯನ್ನ ಇಬ್ಬರು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಮಕ್ಕಳ ಗಲಾಟೆ ಆಗಿದೆ, ಇಬ್ಬರಿಗೂ ಕೂಡ ಸಮಾಧಾನ ಹೇಳಬೇಕು, ಇಬ್ಬರಿಗೂ ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ಇವರು ನಿರ್ಧಾರವನ್ನ ಮಾಡೋದಿಲ್ಲ. ಈ ಒಂದು ಗಲಾಟೆಯನ್ನೇ ಇಬ್ಬರು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಇಬ್ಬರು ಕೋರ್ಟು ಕಚೇರಿ ಅಲ್ಲಾಡೋಕೆ ಪ್ರಾರಂಭಿಸಿ ಬಿಡ್ತಾರೆ. ಸ್ನೇಹಿತರೆ, ಅಂದ ಹಾಗೆ ಅಸಲಿಗೆ ಏನಾಗಿತ್ತು, ಏನಿದು ಪ್ರಕರಣ, ಈ ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮಾಹಿತಿಯನ್ನು ಗಮನಿಸ್ತಾ ಹೋದಂತ ನಿಮ್ಗೆಲ್ರಿಗೂ ಕೂಡ ಇಂತಹ ಜನಗಳು ಇರ್ತಾರಾ, ಇಂತಹ ಕ್ರೂರ ಮನಸ್ಥಿತಿಯ ಜನಗಳು ನಮ್ಮಲ್ಲಿ ಬದುಕಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸ್ನೇಹಿತರೆ, ಕೇಸ್ ಎಲ್ಲೇ ನಡೆದು ಹೋಗಿರಬಹುದು, ಏನೇ ಆಗಿರಬಹುದು, ಆದರೆ ಅದರ ಭೀಕರತೆ ಏನು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲಾ ತಾಯಂದಿರು ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಜೂನ್ 25, 2026ರಂದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಲಿಂಗಾಲ ಮಂಡಲದ ಲೋಪಟ್ನುಟ್ಲ ಗ್ರಾಮದಲ್ಲಿ ನಡೆದಂತ 4 ವರ್ಷದ ಬಾಲಕಿ ನಿತ್ವಿಕಾಳ ಕ್ರೂರ ಕೊಲೆ ಪ್ರಕರಣ ಇಡೀ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಂದ ಹಾಗೆ ಇಂತಹ ಒಂದು ಭೀಕರ ಕೃತ್ಯ ನಡೆದು ಹೋಗೋದಕ್ಕೆ ಏನು ಕಾರಣ, ಇದರ ಹಿನ್ನೆಲೆಯನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಆರೋಪಿ ಸ್ವಾತಿ ಮತ್ತು ಮೃತ ಮಗುವಿನ ತಾಯಿ ಸೃಜನಾ ಈ ಹಿಂದೆ ಅತ್ಯಂತ ಆಪ್ತ ಸ್ನೇಹಿತರಾಗಿ ಇರ್ತಾರೆ. ಇವರ ಸ್ನೇಹ ಸುಮಾರು 7 ವರ್ಷಗಳ ಕಾಲ ಇತ್ತು. ಇಬ್ಬರು ಒಟ್ಟಿಗೆ ಪುಲ್ವೆಂದುಲ ಮತ್ತು ಇತರ ಪ್ರದೇಶಗಳಿಗೆ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಅಂತಂದ್ರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇಬ್ಬರು ಕೂಡ ಸೇರಿಕೊಂಡೇ ಹೋಗ್ತಾ ಇದ್ರು. ಅಷ್ಟೊಂದು ಆಪ್ತ ಸ್ನೇಹಿತರು ಆಗಿದ್ರು. ಆದರೆ ಆಗಸ್ಟ್ ತಿಂಗಳು 2025ರಲ್ಲಿ ಇವರ ಮಕ್ಕಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ಹೋಗಿಬಿಡುತ್ತೆ. ಈ ಸಣ್ಣ ಜಗಳವು ಇಬ್ಬರು ತಾಯಂದಿರ ನಡುವಿನ ಸ್ನೇಹವನ್ನ ಸಂಪೂರ್ಣವಾಗಿ ಮುರಿದು ಹಾಕುತ್ತೆ. ಇದು ನಂತರ 2 ಕುಟುಂಬಗಳ ನಡುವೆ ನಿರಂತರ ಗಲಾಟೆಗೆ ಕಾರಣವಾಗಿ ಬಿಡುತ್ತೆ. ಇದು ಯಾವ ಮಟ್ಟಕ್ಕೆ ತಾರಕಕ್ಕೆ ಹೇರಿತ್ತು ಅಂತಂದ್ರೆ, ಪೊಲೀಸರವರೆಗೆ ತಲುಪಿತ್ತು. ಸ್ವಾತಿ ಮತ್ತು ಆಕೆಯ ಪತಿ ರಾಮಿರೆಡ್ಡಿ ತಮ್ಮ ಮನೆಯ ಮುಂದೆ ನಿಲ್ಲಿಸಿದಂತ 2 ಸ್ಕೂಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಸೃಜನಾ ಕುಟುಂಬದವರು ಈ ಹಿಂದೆ ದೂರು ಕೂಡ ನೀಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ನಡುವೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಅಂತದೆಲ್ಲವೂ ಕೂಡ ನಡೀತಾ ಇತ್ತು. ಇನ್ನು ಗುರುವಾರ ಜೂನ್ 25, 2026 ಮಧ್ಯಾಹ್ನ ಸ್ಥಳೀಯ ದೇವಸ್ಥಾನದ ಅರ್ಚಕರಾದ ನಾಗವೇಟಿ ರಾಮಾಚಾರಿ ಮತ್ತು ಸೃಜನಾ ದಂಪತಿಯ 4 ವರ್ಷದ ಮಗಳು ನಿಶ್ವಿಕಾ ಆಟವಾಡಲು ಮನೆಯಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ಸೃಜನಾ ಅವರು ಸ್ವಲ್ಪ ಸಮಯ ಬೇರೆ ಕೆಲಸದಲ್ಲಿ ನಿರತರಾಗಿರುವುದನ್ನ ಗಮನಿಸಿದಂತ ಸ್ವಾತಿ ಮಗುವಿನ ಬಳಿ ಬರ್ತಾರೆ. ಆಕೆಯ ಮನಸ್ಸಲ್ಲಿದ್ದಂತ ದ್ವೇಷ ಯಾವತ್ತೂ ಕೂಡ ಹಾರಿರೋದಿಲ್ಲ. ಹೇಗಾದ್ರೂ ಮಾಡಿ ಇದು ಸರಿಯಾದ ಸಮಯ, ಆ ಮಗುವನ್ನ ಕೊಲ್ಲಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡಿಕೊಳ್ತಾಳೆ. ಆಟವಾಡುತ್ತಿದ್ದ ಮಗುವನ್ನ ಉಪಾಯದಿಂದ ಪಕ್ಕದ ಕೃಷ್ಣಯ್ಯ ಎಂಬುವವರ ಮನೆಯ ಬಾತ್ರೂಮ್ಗೆ ಕರೆದೊಯ್ತಾಳೆ. ಆ ಬಾತ್ರೂಮ್ ನಲ್ಲಿದ್ದಂತ 5 ಅಡಿ ಎತ್ತರದ 500 ಲೀಟರ್ ಸಾಮರ್ಥ್ಯದ ನೀರಿನ ಪ್ಲಾಸ್ಟಿಕ್ ಡ್ರಮ್ ಅನ್ನ ಗಮನಿಸ್ತಾಳೆ. ಆ ಪ್ಲಾಸ್ಟಿಕ್ ಡ್ರಮ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಮಗುವನ್ನ ಕೊಲ್ಲೋದಕ್ಕೆ ಇದು ಸರಿಯಾದ ಸಮಯ ಮತ್ತು ಇದು ಸರಿಯಾದ ಜಾಗ ಅಂತ ಹೇಳಿ ಸ್ವಾತಿ ನಿರ್ಧಾರವನ್ನ ಮಾಡ್ತಾಳೆ. ಸೃಜನಾ ಮೇಲಿನ ದ್ವೇಷವನ್ನ ತೀರಿಸಿಕೊಳ್ಳಲು ಸ್ವಾತಿ ಆ ಪುಟ್ಟ ಮಗುವನ್ನ ಎತ್ತಿ ನೀರಿನ ಡ್ರಮ್ನ ಒಳಗೆ ಹಾಕಿ ಮಗು ಉಸಿರುಗಟ್ಟಿ ಸಾಯುವವರೆಗೆ ನೀರಿನಲ್ಲಿ ಮುಳುಗಿಸಿ ಹಿಡಿದು ಬಿಟ್ಟಿರ್ತಾಳೆ. ಆ ಮಗು ಎಷ್ಟು ಕ್ರೂರವಾಗಿ ಸಾವನ್ನಪ್ಪಿರಬಹುದು, ಅದೆಷ್ಟು ಒದ್ದಾಡಿ ಪ್ರಾಣವನ್ನ ಬಿಟ್ಟಿರಬಹುದು. ಆ ಒಂದು ಕ್ಷಣದಲ್ಲಿ ತನ್ನ ಮಗು ಆ ಕ್ರೂರಿಗೆ ನೆನಪಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಎಂಥ ಕ್ರೂರತನ ಆಕೆಯಲ್ಲಿ ಇರಬಹುದು ಅಂತೇಳಿ. ಮಕ್ಕಳ ನಡುವೆ ಜಗಳ ಆಗಿರುತ್ತೆ, ಸ್ನೇಹಿತರ ನಡುವೆಯೂ ಕೂಡ ಆ ಒಂದು ಜಗಳ ತಾರಕಕ್ಕೆ ಹೇರುತ್ತೆ. ಪೊಲೀಸ್ ಠಾಣಾ ಮೆಟ್ಟಿಲನ್ನ ಕೂಡ ಹೇರಿರುತ್ತೆ. ಇಬ್ಬರು ಕೂಡ ಸ್ನೇಹಿತರಾಗಿದ್ರು ಕೂಡ ಜಗಳದಲ್ಲಿ ಇಬ್ಬರು ವೈಮನಸ್ಸನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಮಗುವನ್ನ ಕೊಲ್ಲುವ ಮಟ್ಟಕ್ಕೆ ಬಂದು ತಲುಪಿ ಬಿಡುತ್ತೆ. ಇನ್ನು ಸಂಜೆ 4:30 ನಿಶ್ವಿಕಾ ಮನೆಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಆತಂಕಕ್ಕೆ ಒಳಗಾಗಿರುವಂತ ಪೋಷಕರು ಮತ್ತು ಸಂಬಂಧಿಕರು ಸುತ್ತಮುತ್ತ ಹುಡುಕಾಟವನ್ನ ಪ್ರಾರಂಭಿಸ್ತಾರೆ. ಕೊನೆಗೆ
ಹಾಗೆ ಬಾತ್ರೂಮ್ನಲ್ಲಿದ್ದ ನೀರಿನ ಡ್ರಮ್ನಲ್ಲಿ ಮಗು ಮುಳುಗಿರುವುದು ಪತ್ತೆಯಾಗುತ್ತೆ. ತಕ್ಷಣ ಮಗುವನ್ನ ಗಂಗಿರೆಡ್ಡಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿದೆ ಅಂತೇಳಿ ವೈದ್ಯರು ಸ್ಪಷ್ಟನೆಯನ್ನ ನೀಡ್ತಾರೆ. 4 ವರ್ಷದ ಮಗು ಅಷ್ಟು ಎತ್ತರದ ಡ್ರಮ್ ಅನ್ನ ತಾನಾಗೆ ಹತ್ತಿ ಬೀಳಲು ಸಾಧ್ಯವೇ ಇಲ್ಲ. ಕಾರಣ ಪೋಷಕರಿಗೆ ಇದು ಕೊಲೆ ಎಂಬ ಸಂಶಯ ಬಂದುಬಿಡುತ್ತೆ. ಮಗುವಿನ ಸಾವಿನಿಂದ ತೀವ್ರ ಆಕ್ರೋಶಗೊಂಡ ಕುಟುಂಬದಸ್ಥರು ಮತ್ತು ಗ್ರಾಮಸ್ಥರು ಮಗುವಿನ ಶವವನ್ನ ರಸ್ತೆಯಲ್ಲಿಟ್ಟು ಪುಲಿವೆಂದುಲದ ಪರ್ಲಪಲ್ಲಿ ರಿಂಗ್ ರೋಡ್ ನಲ್ಲಿ ರಸ್ತೆ ತಡೆ ನಡೆಸಿ ನ್ಯಾಯಕ್ಕಾಗಿ ಧರಣಿಯನ್ನ ಕೂತ್ಕೊಳ್ತಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಪುಲಿವೆಂದುಲ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸ್ತಾರೆ. ಗ್ರಾಮಸ್ಥರನ್ನ ಸಮಾಧಾನ ಪಡಿಸಿ ತನಿಖೆಯ ಭರವಸೆಯನ್ನ ನೀಡ್ತಾರೆ. ಇದಾದ ಬಳಿಕ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಸಿಸಿಟಿವಿ ದೃಶ್ಯವನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿದಾಗ ದೊಡ್ಡ ಬ್ರೇಕ್ ಥ್ರೋ ಸಿಕ್ಕಿಬಿಡುತ್ತೆ. ಮಗು ನಿಶ್ವಿಕಾಳನ್ನ ಸ್ವಾತಿಯೇ ಕರೆದುಕೊಂಡು ಹೋಗಿರುವಂತಹದ್ದು ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಸೆರೆ ಆಗಿರುತ್ತೆ. ಆ ಒಂದು ಆಧಾರದ ಮೇಲೆ ಸಿಸಿಟಿವಿ ಸಾಕ್ಷ್ಯ ಮತ್ತು ಸೃಜನಾ ಹಾಗೂ ಸ್ವಾತಿ ನಡುವಿನ ಇಂದಿನ ವೈಷಮ್ಯದ ಕುರಿತಾಗಿ ಆ ಒಂದು ಆಧಾರವನ್ನು ಇಟ್ಟುಕೊಂಡು ಪೊಲೀಸರು ಇದನ್ನ ಕೊಲೆ ಪ್ರಕರಣ ಎಂದು ದಾಖಲಿಸಿಕೊಂಡು ಆರೋಪಿ ಸ್ವಾತಿಯನ್ನ ಅಧಿಕೃತವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಸಲಿಗೆ ಈ ರೀತಿಯಾದಂತಹ ಒಂದು ದುರಂತ ಸ್ನೇಹಿತರೆ, ಮಕ್ಕಳ ನಡುವೆ ಆದಂತ ಗಲಾಟೆ ಪೋಷಕರ ನಡುವೆ ಬರುತ್ತೆ. ಪೋಷಕರು ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಎಂತ ದುರಂತವನ್ನ ಮಾಡಿಬಿಟ್ರು ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಿಜಕ್ಕೂ ಮಕ್ಕಳ ನಡುವೆ ಸಹಜವಾಗಿ ಗಲಾಟೆಗಳಾಗ್ತವೆ. ಮತ್ತೆ 1 ಗಂಟೆಯಲ್ಲಿ ಮಕ್ಕಳು ಜೊತೆ ಸೇರಿ ಆಟವನ್ನ ಆಡೋದಕ್ಕೆ ಪ್ರಾರಂಭಿಸ್ತವೆ. ಅದನ್ನ ಪೋಷಕರು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಅದನ್ನ ತಾರಕಕ್ಕೆ ಏರಿಸುವಂತದ್ದು ಅಥವಾ ಒಂದು ಕೊಳಕು ಮನಸ್ಥಿತಿಯನ್ನ ಇಟ್ಟುಕೊಂಡು ಈ ರೀತಿಯಾಗಿ ದುರಂತವನ್ನ ನಡೆಸಿಬಿಟ್ರೆ, ಈ ರೀತಿಯಾದಂತ ದುರಂತವನ್ನ ಮಾಡಿಬಿಟ್ರೆ ಖಂಡಿತವಾಗಿಯೂ ಕಾನೂನಿನ ಸಂಕಷ್ಟವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇದೀಗ ಆರೋಪಿ ಸ್ವಾತಿಯು ಕೂಡ ಮಾಡಿದ್ದು ಅಂತಹದ್ದನ್ನೇ. ಗೆಳತಿಯಾಗಿರುವಂತಹ ಸೃಜನಾಳ ಮಗಳನ್ನ ಕೊಂದು ಬಿಡ್ತಾಳೆ. ಕೊಂದು ಈ ರೀತಿಯಾಗಿ ಏನು ಕೂಡ ಆಗಿಲ್ಲ ಅನ್ನುವಾಗಿ ಓಡಾಟವನ್ನ ಮಾಡ್ತಾ ಇರ್ತಾಳೆ. ದೂರು ಕೂಡ ದಾಖಲಾಗುತ್ತೆ. ಇದು ಮಗು ಸಹಜವಾಗಿ ನೀರಿಗೆ ಬಿದ್ದು ಸಾವನ್ನಪ್ಪಿಲ್ಲ, ಬದಲಿಗೆ ಇದನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೋಷಕರು ಒತ್ತಾಯವನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಬೆನ್ನತ್ತಾರೆ. ಅದಾದ ಬಳಿಕ ಆರೋಪಿ ಸ್ವಾತಿಯನ್ನ ಇದೀಗ ಬಂಧಿಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಎಂತ ಕೊಳಕು ಮನಸ್ಥಿತಿಯ ತಾಯಿ ಇರಬಹುದು ಆಕೆ. ಈ ಘಟನೆಯಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಮಕ್ಕಳ ನಡುವೆ ಆಗಾಗ ಗಲಾಟೆಗಳು ಆಗ್ತಾ ಇರ್ತವೆ. ಪೋಷಕರು ಅದನ್ನ ಸಮಾಧಾನವಾಗಿ ತೆಗೆದುಕೊಳ್ಬೇಕಾಗತ್ತೆ. ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ಕೊಂಡು ಅಥವಾ ಸಮಾಧಾನವನ್ನ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಟ್ರೆ ಅದೆಲ್ಲವೂ ಕೂಡ ಸರಿ ಹಾಗೆ ಹೋಗಿಬಿಡುತ್ತೆ. ಅದನ್ನ ಹೊರತುಪಡಿಸಿ ನಾವು ಅದನ್ನ ಕ್ರೂರವಾಗಿ ತೆಗೆದುಕೊಂಡು ಬಿಟ್ರೆ, ಕ್ರೂರತೆಯನ್ನ ಮೆರೆದು ಬಿಟ್ರೆ ಕೊನೆಗೆ ಪೊಲೀಸರ ಅತಿಥಿಯಾಗಿ ಬಿಡ್ತೀವಿ. ಕೋರ್ಟ್ನ ಮೆಟ್ಟಿಲನ್ನು ಹೇರಬೇಕಾಗತ್ತೆ. ಜೈಲು ವಾಸ ಫಿಕ್ಸ್ ಆಗಿ ಬಿಡುತ್ತೆ. ಒಂದು ಕಡೆ ಮಗುವನ್ನ ಕಳೆದುಕೊಂಡಿರುವಂತಹ ಸೃಜನಾ ಹಾಗೂ ಅವರ ಕುಟುಂಬದ ನೋವು ನಿಜಕ್ಕೂ ಯಾರಿಗೂ ಕೂಡ ಬೇಡ. ಅಷ್ಟೊಂದು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬದುಕಿ ಬಾಳಬೇಕಾಗಿರುವಂತಹ ಮಗು, ಕಣ್ಣ ಮುಂದೆ ಆಟವನ್ನ ಆಡ್ತಾ ಬೆಳೀತಾ ಇದ್ದಂತ ಮಗುವನ್ನ ಕಳೆದುಕೊಂಡಿರುವಂತಹ ಕುಟುಂಬ ನಿಜಕ್ಕೂ ಆ ನೋವನ್ನ ಅದು ಹೇಗೆ ತಾಳಿ ಬಾಳುತ್ತೋ ಗೊತ್ತಿಲ್ಲ. ಒಟ್ಟಾರೆ ಮಗುವಿನ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿರುವಂತಹ ತಾಯಿ ಆಗಿರಬಹುದು, ಅದೇ ರೀತಿಯಾಗಿ ಕುಟುಂಬ ಆಗಿರಬಹುದು, ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಆಗಿಬಿಟ್ಟಿದೆ. ಸೃಜನಾ ಕುಟುಂಬ ಒಂದು ಕಡೆ ಕಣ್ಣೀರನ್ನ ಆಗ್ತಾ ಇದ್ರೆ, ಇತ್ತ ಆರೋಪಿ ಕುಟುಂಬ ಸ್ವಾತಿ ಜೈಲಿಗೆ ಹೋದ ಬಳಿಕ ಕಣ್ಣೀರನ್ನ ಆಗುವಂತ ಆಗಿಬಿಟ್ಟಿದೆ. ಸ್ವಾತಿಗೂ ಕೂಡ ತನ್ನದೇ ಆದಂತ ಕುಟುಂಬ ಇತ್ತು, ತನ್ನದೇ ಆದಂತ ಮಕ್ಕಳಿದ್ವು. ಇಂಥದ್ದೆಲ್ಲವೂ ಇದ್ರೂ ಕೂಡ ಒಂದು ಸಣ್ಣ ಪುಟ್ಟ ಜಗಳವನ್ನ ಈ ರೀತಿಯಾಗಿ ತೆಗೆದುಕೊಂಡು ಬಿಟ್ಟು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಬಿಟ್ಟು ಇದೀಗ ಪೊಲೀಸರ ಅತಿಥಿಯಾಗಿ ಜೈಲಿನಲ್ಲಿ ಕಂಬಿ ಎನಿಸುವಂತ ಪರಿಸ್ಥಿತಿ ಆಕೆಗೆ ಬಂದು ಬಿಟ್ಟಿದೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾವ ಹೆಣ್ಣಿಗೂ ಕೂಡ ಬೇಡ. ಇಂತಹ ಮನಸ್ಥಿತಿ ಯಾವ ಹೆಣ್ಣಿಗೂ ಕೂಡ ಬರೋದು ಬೇಡ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಕ್ಕಳು ಸಹಜವಾಗಿ ಗಲಾಟೆ ಮಾಡ್ಕೊಳ್ತಾರೆ. ಅದನ್ನ ಪೋಷಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೋ ಅದರ ಮೇಲೆ ಅವರ ಭವಿಷ್ಯ ಇರುತ್ತೆ. ಮಕ್ಕಳ ಗಲಾಟೆ ಅಂತೇಳಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಂತೇಳಿ ಮಕ್ಕಳು ಗಲಾಟೆ ಮಾಡಿದ್ದವ ಅಂತೇಳಿ ಆ ಗಲಾಟೆಯನ್ನು ತುಂಬಾ ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ತೆಗೆದುಕೊಂಡು ಬಿಟ್ರೆ ಈ ರೀತಿಯಾದಂಥ ಕೆಟ್ಟ ಮನಸ್ಥಿತಿ ಬಂದುಬಿಟ್ರೆ, ಕೆಟ್ಟ ಮನಸ್ಥಿತಿಯಲ್ಲಿ ಅದು ಏನು ಮಾಡಿಬಿಡ್ತೀವೋ ಗೊತ್ತಿಲ್ಲ. ಅದರಿಂದ ಮುಂದೆ ಕಾನೂನಿನ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ಅಥವಾ ಈ ಆರೋಪಿ ಸ್ವಾತಿ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ವಿಶೇಷವಾಗಿ ಮಕ್ಕಳನ್ನು ಎತ್ತಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.